ಹಾಯ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಇದ್ರ ಬಗ್ಗೆ ನೋಡಿದ್ವಿ. ಏನಪ್ಪ, ಫರ್ಟಿಲೈಸೇಷನ್ ಚೇಂಜಸ್ ಏನೇನಾಗುತ್ತೆ, ಫರ್ಟಿಲೈಸೇಷನ್ ಅಂದರೆ ಏನು, ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್ ಏನಾಗುತ್ತೆ, ಫರ್ಟಿಲೈಸೇಷನ್ ಅಂದರೆ ಏನು, ಅದರಲ್ಲಿ ಟೈಪ್ಸು ಮತ್ತು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಅಪ್ ಟು ಎಂಬ್ರಿಯೋ ಫಾರ್ಮೇಷನ್ ಆಗೋವರೆಗೆ ನೋಡಿದ್ವಿ. ಇನ್ ಕೇಸ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಎರಡರಲ್ಲೂ ಕೂಡ ನೋಡಿದ್ವಿ. ಸೊ ನೆಕ್ಸ್ಟ್ ಬಂದರೆ ನಿಮಗೆ ಟೈಪ್ಸ್ ಆಫ್ ಅನಿಮಲ್ಸ್ ಬೇಸ್ಡ್ ಆನ್ ದಿ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಅಂತಂದರೆ ಗೊತ್ತಿದೆ ಆಲ್ರೆಡಿ. ದ ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಎಂಬ್ರಿಯೋ ಫ್ರಮ್ ಝೈಗೋಟ್ ಅಂದರೂ ಗೊತ್ತಿದೆ. ದ ಫರ್ಟಿಲೈಸೇಷನ್ ಪ್ರಾಡಕ್ಟ್ ಈಸ್ ನೋನ್ ಆಸ್ zygote is formed by the fusion of both male and female gamete is known as a zygote development ಆಗಿದೆ. ಸೊ zygote undergoes cleavage means division. It forms a embryo ಆದಮೇಲೆ ಏನಾಗುತ್ತೆ, ಆರ್ಗ್ಯಾನೋಜೆನೆಸಿಸ್ ಆಗುತ್ತೆ. ಆರ್ಗ್ಯಾನೋಜೆನೆಸಿಸ್ ನಥಿಂಗ್ ಬಟ್ ದ ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಆರ್ಗನ್ಸ್ ಫ್ರಮ್ ಎಂಬ್ರಿಯೋಯಿಂದ ಆರ್ಗನ್ಸ್ ಡೆವಲಪ್ಮೆಂಟ್ ಆಗುತ್ತೆ. ಇಟ್ ಕಂಪ್ಲೀಟ್ ಏನಪ್ಪ ಅಂದರೆ ಒಂದು ಇಂಡಿವಿಜುವಲ್ಲು ಡೆವಲಪ್ಮೆಂಟ್ ಆಗುವಂಥ ಪ್ರೋಸೆಸ್. ನೆಕ್ಸ್ಟು ಟೈಪ್ಸ್ ಆಫ್ ಅನಿಮಲ್ಸ್ ಬೇಸ್ಡ್ ಆನ್ ದಿ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ. ಈಗ ಎಂಬ್ರಿಯೋ ಡೆವಲಪ್ಮೆಂಟ್ ಸ್ಟೇಜಸ್ ಏನೇನಿದೆ ಅನ್ನೋದ್ರ ಮೇಲೆ ಮತ್ತೆ ಅನಿಮಲ್ಸನ್ನ ನಾವು ಕ್ಲಾಸಿಫಿಕೇಷನ್ ಮಾಡ್ಕೋತಾ ಇದ್ದೀವಿ. ಅದರಲ್ಲಿ ಮೊದಲನೇದು ಬಂದರೆ ನಿಮಗೆ ಓವಿಪ್ಯಾರಸ್ ಅನಿಮಲ್ಸ್. ಫಸ್ಟ್ ಒನ್ ಓವಿಪ್ಯಾರಸ್ ಅನಿಮಲ್ಸ್, ವೈವಿಪ್ಯಾರಸ್ ಅನಿಮಲ್ಸ್ ಆ್ಯಂಡ್ ಓವಿವೈವಿಪ್ಯಾರಸ್ ಅನಿಮಲ್ಸ್. ಮೂರು ಥರ ಇದೆ. ಮೊದಲನೇದು ಓವಿಪ್ಯಾರಸ್ ಅನಿಮಲ್ಸ್. ಓವಿಪ್ಯಾರಸ್ ಅನಿಮಲ್ಸು, ವೈವಿಪ್ಯಾರಸ್ ಅನಿಮಲ್ಸ್ ಬಗ್ಗೆ ನಾನು ಲಾಸ್ಟ್ ಇಯರ್ ಸ್ವಲ್ಪ ನಿಮಗೆ ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ. ಓವಿಪ್ಯಾರಸ್, ಓವಿ ಮೀನ್ಸ್ ದೆ ಲೇ ಎಗ್ಸ್. ಯಾವ ಆರ್ಗ್ಯಾನಿಸಮ್ಸು ಎಗ್ಗನ್ನ ಲೇ ಮಾಡಿ ನೆಕ್ಸ್ಟ್ ಇನ್ಕ್ಯುಬೇಷನ್ ಮಾಡಿ ಅದರಿಂದ ನೀವು ಇಂಡಿವಿಜುವಲ್ಸನ್ನು ಪ್ರೊಡಕ್ಷನ್ ಮಾಡುತ್ತೋ. ಸೊ ದೀಸ್ ಆರ್ ನೋನ್ ಆ್ಯಸ್ ಓವಿಪ್ಯಾರಸ್ ಅನಿಮಲ್ಸ್. ಓವಿಪ್ಯಾರಸ್ ಅನಿಮಲ್ಸ್ ಮೀನ್ಸ್ ದ ಅನಿಮಲ್ಸ್ ವಿಚ್ ಲೇ ಎಗ್ಸ್. ಅದೇನು ಮಾಡುತ್ತೆ ಅಂದರೆ ಎಗ್ಗನ್ನು ಲೇ ಮಾಡುತ್ತೆ. ಇನ್ಕ್ಯುಬೇಷನ್ ಆದಮೇಲೆ ಏನಾಗುತ್ತೆ ಅಂದರೆ ನೀವು ಇಂಡಿವಿಜುವಲ್ಸನ್ನು ಡೆವಲಪ್ಮೆಂಟ್ ಮಾಡುತ್ತೆ. ಅದನ್ನು ನಾವೇನಂತ ಕರಿತೀವಿ, ಓವಿಪ್ಯಾರಸ್ ಅನಿಮಲ್ಸ್. ಎಕ್ಸಾಂಪಲ್ ಆರ್ ಸಮ್ ರೆಪ್ಟೈಲ್ಸ್, ಬರ್ಡ್ಸ್ ಆ್ಯಂಡ್ ಫ್ರಾಗ್ ನೋಡಿರ್ಬೇಕು ನೀವು. ಸೊ ಫ್ರಾಗ್ ನಾನು ನಿನ್ನೆ ಹೇಳಿದ್ದೆ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಹೇಳಬೇಕಾದ್ರೆ ಫ್ರಾಗ್ ಏನು ಮಾಡುತ್ತೆ, ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟನ್ನು ವಾಟ್ರಿಗೆ ರಿಲೀಸ್ ಮಾಡುತ್ತೆ ಅಂತ. ಅಲ್ಲಿ ಮೇಲ್ ಗ್ಯಾಮೆಟ್ ಅಂತ ತಗೊಂಡ್ರೆ ಸ್ಪಾಮ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಅಂತ ತಗೊಂಡ್ರೆ ಎಗ್. ಅದೇನು ಮಾಡುತ್ತೆ ಅಂದರೆ ಎಗ್ಗನ್ನು ಪ್ರೊಡಕ್ಷನ್ ಮಾಡುತ್ತೆ. ಸೊ ಕೆಲವು ಆರ್ಗ್ಯಾನಿಸಮ್ಸು ಫರ್ಟಿಲೈಸ್ಡ್ ಎಗ್ಗನ್ನ ರಿಲೀಸ್ ಮಾಡುತ್ತೆ, ಕೆಲವು ಆರ್ಗ್ಯಾನಿಸಮ್ಸು ಅನ್ಫರ್ಟಿಲೈಸ್ಡ್ ಎಗ್ಗನ್ನು ರಿಲೀಸ್ ಮಾಡುತ್ತೆ. ಫರ್ಟಿಲೈಸ್ಡ್ ಎಗ್ ಅಂತ ಅಂದರೆ ದ ಎಗ್ ಈಸ್ ಫ್ಯೂಸ್ಡ್ ವಿತ್ ದ ಸ್ಪಾಮ್. ಎಗ್ಗು ಸ್ಪಾಮ್ ಜೊತೆ ಫ್ಯೂಷನ್ ಆಗಿ ಏನಾಗುತ್ತೆ ಅಂದರೆ ಝೈಗೋಟ್ ಫಾರ್ಮೇಷನ್ ಆಗುತ್ತಲ್ಲ, ಅದನ್ನು ಏನಂತ ಕರಿತೀವಿ ನಾವು, ಫರ್ಟಿಲೈಸ್ಡ್ ಎಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಚಿಕ್ ಎಗ್. ಈಗ ಫಾರ್ ಎಕ್ಸಾಂಪಲ್ ಕೋಳಿ ಮೊಟ್ಟೆ ಅಂತೀವಿ, ಮೊಟ್ಟೆ ಇಡುತ್ತಲ್ಲ ಅದರಿಂದ ಮರಿ ಆಗುತ್ತೆ, ಗೊತ್ತಿದೆ ನಿಮಗೆ. ಅದರಲ್ಲಿ ಏನಪ್ಪ ಅಂತಂದರೆ ಅದನ್ನು ಫರ್ಟಿಲೈಸ್ಡ್ ಎಗ್ ಅಂತ ಕರಿತೀವಿ. ಏನಕ್ಕೆ ಅಂತಂದರೆ ಬಿಫೋರ್ ಎಗ್ ರಿಲೀಸ್, ಆ ಬಾಡಿಯಿಂದ ಎಗ್ ರಿಲೀಸ್ ಆಗೋಕ್ಕೂ ಮೊದಲೇನಾಗಿದೆ ಅಂದರೆ ಫರ್ಟಿಲೈಸೇಷನ್ ಆಗಿದೆ ಅಂತ. ಬಟ್ ಕೆಲವುಗಳೇನಪ್ಪ ಅಂದರೆ ಅನ್ಫರ್ಟಿಲೈಸ್ಡ್ ಎಗ್ಗನ್ನು ರಿಲೀಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಫ್ರಾಗ್ ಇರ್ಬೋದು, ಕೆಲವು ಲಿಸರ್ಡ್ಗಳಿರ್ಬೋದು. ಆಯಿತಾ? ಫಾರ್ ಎಕ್ಸಾಂಪಲ್ ಅಂತ ಬಂದರೆ ನಿಮಗೀಗ ರೆಪ್ಟೈಲ್ಸು ಮತ್ತು ಬರ್ಡ್ಸು, ಫ್ರಾಗ್ ನೀವು ನೋಡಿರ್ಬೇಕು. ಲಿಸರ್ಡ್ ಈ ಗೋಡೆ ಮೇಲೆಲ್ಲ ಹಲ್ಲಿ ಓಡಾಡ್ತಾ ಇರುತ್ತೆ. ಸೊ ಮೊಟ್ಟೆ ಇಡುತ್ತದು. ಮೊಟ್ಟೆ ಇಟ್ಟ ಮೇಲೆ ಏನಾಗುತ್ತದು ಅಂದರೆ ನೀವು ಇಂಡಿವಿಜುವಲ್ಸ್ ಎಗ್ಗಿಂದ ಏನಾಗುತ್ತೆ, ನೀವು ಇಂಡಿವಿಜುವಲ್ಸು ಹೊರಗಡೆ ಬರ್ತಾ ಹೋಗುತ್ತೆ, ಹ್ಯಾಚಸ್ ಔಟ್ ಆಗುತ್ತೆ. ನೆಕ್ಸ್ಟು ಕೆಲವು ಬರ್ಡ್ಸ್. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಬರ್ಡ್ಸು ಕೂಡ ಏನಪ್ಪ ಅಂತಂದರೆ ಎಗ್ಗನ್ನ ಲೇ ಮಾಡುತ್ತೆ. ಎಗ್ಗಿಂದ ಏನಪ್ಪ ಅಂತಂದರೆ ನಮಗೆ ನೀವು ಇಂಡಿವಿಜುವಲ್ಸು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಅಂತ ಬಂದರೆ ವೈವಿಪ್ಯಾರಸ್ ಅನಿಮಲ್ಸ್. ವೈವಿಪ್ಯಾರಸ್ ಅನಿಮಲ್ಸ್ ಅಂದರೆ ದೀಸ್ ಅನಿಮಲ್ಸ್ ಆರ್ ದೋಸ್ ದೆ ಗಿವ್ ಬರ್ತ್ ಟು ಯಂಗ್ ಒನ್ಸ್. ಇದೇನು ಮಾಡುತ್ತೆ ಅಂತ ಅಂದರೆ ಯಂಗ್ ಒನ್ಸ್ಗೆ ಬರ್ತನ್ನು ಕೊಡುತ್ತೆ. ಎಕ್ಸಾಂಪಲ್ ಮೆಜಾರಿಟಿ ಆಫ್ ಮ್ಯಾಮಲ್ಸ್, ಇಟ್ ಇನ್ಕ್ಲೂಡ್ಸ್ ಹ್ಯೂಮನ್ ಬೀಯಿಂಗ್ಸ್ ಆಲ್ಸೋ. ಹ್ಯೂಮನ್ ಬೀಯಿಂಗ್ಸಿಂದ ಹಿಡಿದು ಆಲ್ಮೋಸ್ಟ್ ಎಲ್ಲ ಮ್ಯಾಮಲ್ಸು ಕೂಡ ಏನಪ್ಪ ಅಂತಂದರೆ ವೈವಿಪ್ಯಾರಸ್ ಅನಿಮಲ್ಸ್ ಅಂತ ಕರಿತೀವಿ. ಏನಕ್ಕೆ ಅಂದರೆ ಅದು ದೆ ಗಿವ್ ಬರ್ತ್ ಟು ಯಂಗ್ ಒನ್ಸ್ಗೆ ಬರ್ತ್ ಕೊಡ್ತಾ ಹೋಗುತ್ತೆ ಅಂತ. ಆಯಿತಾ? ಇನ್ನೊಂದು ಕಾನ್ಸೆಪ್ಟ್ ಇದೆ ನಿಮಗೆ, ಓವಿವೈವಿಪ್ಯಾರಸ್ ಅನಿಮಲ್ಸ್. ಏನು ಓವಿವೈವಿ ಎರಡೂ ಮಿಕ್ಸ್ ಆಗಿದೆ ಇಲ್ಲಿ. ಓವಿವೈವಿಪ್ಯಾರಸ್ ಅನಿಮಲ್ಸ್. ಓವಿವೈವಿಪ್ಯಾರಸ್ ಅನಿಮಲ್ಸ್ಗೆ ಎಕ್ಸಾಂಪಲ್ ಅಂತ ಬಂದರೆ ನಿಮಗೆ ಇಲ್ಲಿ ಪ್ಲಾಟಿಪಸ್ ಆ್ಯಂಡ್ ಎಕಿಡ್ನಾ ಎರಡು ಆರ್ಗ್ಯಾನಿಸಮ್ಸ್ ಇದೆ. ಪ್ಲಾಟಿಪಸ್ ಆ್ಯಂಡ್ ಎಕಿಡ್ನಾ ಅಂತ ಕರಿತೀವಿ. ಸೊ ಪ್ಲಾಟಿಪಸ್ ಎಕಿಡ್ನಾ ನೀವು ಕೇಳಿದ್ದೀರಾ ಅಂತ ಅನ್ಕೋತೀನಿ. ಸೊ ಪ್ಲಾಟಿಪಸ್ ಎಕಿಡ್ನಾ ಏನಪ್ಪ ಅಂದರೆ ಮ್ಯಾಮಲ್ಸು. ಸೊ ದೆಲ್ಲೆ ಎಗ್ಸ್ ಮ್ಯಾಮಲ್ಸ್ ಆಗಿದೆ. ಸೊ ಏನು ಮಾಡುತ್ತೆ ಅಂತಂದರೆ ಬ್ರೆಸ್ಟ್ ಫೀಡಿಂಗ್ ಇದೆ, ಬಟ್ ಆದರೂ ಕೂಡ ಏನಪ್ಪ ಅಂತಂದರೆ ಎಗ್ಗನ್ನು ಲೇ ಮಾಡುತ್ತೆ. ಹಂಗಾಗಿ ಇದನ್ನು ಎಗ್ ಲೇಯಿಂಗ್ ಮ್ಯಾಮಲ್ ಅಂತಲೇ ಕರಿತೀವಿ. ಯಾವುದು? ಪ್ಲಾಟಿಪಸ್ ಮತ್ತು ಎಕಿಡ್ನಾ. ಸೊ ಇದನ್ನು ವೈವಿಪ್ಯಾರಸ್ ಅನಿಮಲ್ಸ್ ಅಂತ ಕರಿತೀವಿ. ಸೊ ನಿಮ್ಗೆ ಅದು ಅರ್ಥ ಆಗಬೇಕು ಅಂದರೆ ಇಲ್ಲೊಂದು ಪಾಯಿಂಟ್ ಇದೆ ನೋಡಿ, ಆಯಿತಾ? ಸೊ ಇಲ್ಲಿ ವೈವಿಪ್ಯಾರಿಟಿ, ಓವಿವೈವಿಪ್ಯಾರಸನ್ನು ಇಟ್ ಇಸ್ ಅದರ್ವೈಸ್ ಕಾಲ್ ಇಟ್ ಆಸ್ ವೈವಿಪ್ಯಾರಿಟಿ ಅಂತಲೂ ಕರಿತೀವಿ.
ವೈ ವಿ ಪ್ಯಾರಿಟಿ ಈಸ್ ಅ ಮೋಡ್ ಆಫ್ ರಿಪ್ರೊಡಕ್ಷನ್. ಇದು ಕೂಡ ಒಂಥರ ರಿಪ್ರೊಡಕ್ಷನ್ ಏನೇ. ವೈ ವಿ ಪ್ಯಾರಿಟಿ ಈಸ್ ಅ ಮೋಡ್ ಆಫ್ ರಿಪ್ರೊಡಕ್ಷನ್ ಇನ್ ಅನಿಮಲ್ಸ್ ಇನ್ ವಿಚ್ ಎಂಬ್ರಿಯೋಸ್ ದಟ್ ಡೆವಲಪ್. ಇಲ್ಲಿ ಏನಾಗ್ತಾ ಇದೆ, ಮೋಡ್ ಆಫ್ ರಿಪ್ರೊಡಕ್ಷನ್ ಇನ್ ವಿಚ್ animals, so in which embryos that develop inside the egg remain in the mother's body until they are ready to hatch. ಸೊ ಏನಪ್ಪ ಅಂತಂದರೆ ಕಂಪ್ಲೀಟ್ ಫರ್ಟಿಲೈಸ್ಡ್ ಎಗ್. ಇನ್ನೇನಪ್ಪ ಅಂತಂದರೆ ಎಗ್ಗಿಂದ ನೀವು ಇಂಡಿವಿಜುವಲ್ಸು ಹ್ಯಾಚಸ್ ಔಟ್ ಆಗಬೇಕು. ಅದು ಔಟ್ ಇನ್ನೇನು ಆಗುತ್ತೆ ಅನ್ನೋವರೆಗೂ ಕೂಡ ಏನು ಮಾಡುತ್ತೆ ಅಂತಂದರೆ ಆ ಫರ್ಟಿಲೈಸ್ಡ್ ಎಗ್ಗನ್ನು, ಸೊ ಇನ್ಸೈಡ್ ದಿ ಎಗ್ಸ್, ಆ ಎಂಬ್ರಿಯೋ ಏನಾಗುತ್ತೆ ಅಂದರೆ ಎಗ್ ಒಳಗಡೆ ಇದೆ. ಈಗ ಎಂಬ್ರಿಯೋ ಹೆಂಗೆ ಡೆವಲಪ್ಮೆಂಟ್ ಆಗುತ್ತೆ ಅಂತ ಗೊತ್ತಿದೆ ನಿಮಗೆ. ಸೊ ದ ಫ್ಯೂಷನ್ ಆಫ್ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ ಟು ಫಾರ್ಮ್ ಅ ಝೈಗೋಟಿಂದಾಗಿ ಎಂಬ್ರಿಯೋ ಡೆವಲಪ್ಮೆಂಟ್ ಆಗಿದೆ. ಎಂಬ್ರಿಯೋ ಎಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಂದರೆ ಇನ್ಸೈಡ್ ದಿ ಎಗ್. ಎಗ್ಗೆಲ್ಲಿದೆ, ರಿಮೈನ್ ಇನ್ಸೈಡ್ ದ ಮದರ್ ಬಾಡಿ. ಅದೆಲ್ಲಿದೆ ಇನ್ನು ಎಗ್ ಅಂತ ಅಂದರೆ ಮದರ್ ಬಾಡಿ ಒಳಗಡೆ ಇದೆ. ಅಂಟಿಲ್ ದೇ ಆರ್ ರೆಡಿ ಟು ಹ್ಯಾಚ್. ಇನ್ನೇನೋ ನೀವು ಇಂಡಿವಿಜುವಲ್ಸ್ ಬರಬೇಕು, ಅಲ್ಲಿವರೆಗೂ ಕೂಡ ಏನು ಮಾಡುತ್ತೆ, ಎಗ್ಗನ್ನು ಒಳಗಡೆ ಇಟ್ಕೊಂಡಿದೆ. ಈಗ ಕಾಮನಾಗಿ ಫರ್ಟಿಲೈಸ್ಡ್ ಎಗ್ಗನ್ನು ರಿಲೀಸ್ ಮಾಡಿಬಿಟ್ರೆ ಏನಂತ ಕರಿತೀವಿ ನಾವು, ಓವಿ ಪ್ಯಾರಸ್ ಅಂತ ಕರಿತೀವಿ. ಫರ್ಟಿಲೈಸ್ಡ್ ಎಗ್ಗನ್ನು ರಿಲೀಸ್ ಮಾಡುತ್ತೆ. ಬಟ್ ಫರ್ಟಿಲೈಸ್ಡ್ ಎಗ್ಗನ್ನು ರಿಲೀಸ್ ಮಾಡಿದ್ಮೇಲೆ ಏನಾಗುತ್ತೆ ಅಂದ್ರೆ ಅದು, ಸೊ ಅದು ಇನ್ಕ್ಯುಬೇಷನ್ ಪೀರಿಯಡ್ಗೆ ಹೋಗುತ್ತೆ. ಇಟ್ ಅಂಡರ್ಗೋಸ್ ಇನ್ಕ್ಯುಬೇಷನ್, ದೆ ಪ್ರೊಡ್ಯೂಸ್ ಅ ನೇಮ್ ಇಂಡಿವಿಜುವಲ್. ಬಟ್ ಇಲ್ಲಿ ಹಂಗೆ ಆಗ್ತಾ ಇಲ್ಲ. ಫರ್ಟಿಲೈಸ್ಡ್ ಎಗ್ಗನ್ನು ಬಾಡಿ ಒಳಗಡೆ ಇಟ್ಕೊಂಡು ಇನ್ಕ್ಯುಬೇಷನ್ ಮಾಡಿ, ಸೊ ಇನ್ನೇನು ನೀವು ಇಂಡಿವಿಜುವಲ್ಸು ಹ್ಯಾಚಸ್ ಔಟ್ ಆಗಬೇಕು. ಅಲ್ಲಿವರೆಗೂ ಕೂಡ ಏನು ಮಾಡುತ್ತೆ ಅಂದರೆ, ಸೊ ಮದರ್ ಬಾಡಿ ಒಳಗಡೆ ಸೊ ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ದಟ್ ಕಂಡೀಷನ್ ಈಸ್ ನೋನ್ ಆಸ್ ವೈ ವಿ ಪ್ಯಾರಿಟಿ ಅಥವಾ ಓವಿ ವೈ ವಿ ಪ್ಯಾರಸ್ ಅಂತ ಕರಿತೀವಿ. ಓವಿ ವೈ ವಿ ಪ್ಯಾರಸ್ ಅನಿಮಲ್ಸ್ ಅಂತ ಕರಿತೀವಿ ಅದನ್ನು, ಆಯಿತಾ. ನೆಕ್ಸ್ಟ್, ದಿಸ್ ಮೆಥಡ್ ಆಫ್ ರಿಪ್ರೊಡಕ್ಷನ್ ಈಸ್ ಸಿಮಿಲರ್ ಟು ವೈ ವಿ ಪ್ಯಾರಿಟಿ. ಆ ರಿಪ್ರೊಡಕ್ಷನ್ ಏನಂತ ಕರಿತೀವಿ, ವೈ ವಿ ಪ್ಯಾರಿಟಿ. ಬಟ್ ದ ಎಂಬ್ರಿಯೋ ಹ್ಯಾವ್ ನೋ ಪ್ಲಾಸೆಂಟಲ್ ಕನೆಕ್ಷನ್. ನಾನು ಲಾಸ್ಟ್ ಕ್ಲಾಸ್ ಹೇಳಿದ್ದೆ ನಿಮಗೆ ಪ್ಲಾಸೆಂಟಾ ಅಂತ, ಜ್ಞಾಪಕ ಇದೆಯಾ? ಪ್ಲಾಸೆಂಟಾ ಮೀನ್ಸ್ ಇಟ್ ಇಸ್ ಅ ನ್ಯೂಟ್ರಿಟಿವ್ ಟಿಶ್ಯೂ which connect mother and fetus, that is responsible for exchange of materials from mother to fetus, fetus to mother. ಮದರ್ ಬಾಡಿಯಿಂದ ಫೀಟಸ್ಗೆ, ಫೀಟಸ್ಸಿಂದ ಮದರ್ ಬಾಡಿಗೆ ಏನು ಮಾಡುತ್ತೆ, ಎಕ್ಸ್ಚೇಂಜ್ ಆಫ್ ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ಮತ್ತು ವೇಸ್ಟ್ ಮೆಟೀರಿಯಲ್ಸ್ ಏನಿದೆ ಅದನ್ನು ಏನು ಮಾಡುತ್ತೆ, ಎಕ್ಸ್ಚೇಂಜ್ ಮಾಡ್ತಾ ಹೋಗುತ್ತೆ. ಸೊ ಅದನ್ನು ಪ್ಲಾಸೆಂಟಾ ಅಂತ ಕರಿತೀವಿ. ಇಲ್ಲಿ ನೋಡಿ, ಈ ರಿಪ್ರೊಡಕ್ಷನ್ ಈ ಟೈಪಲ್ಲಿ ಏನಪ್ಪ ಅಂದರೆ ಎಂಬ್ರಿಯೋ ಹ್ಯಾವ್ ನೋ ಪ್ಲಾಸೆಂಟಾ. ಇದರಲ್ಲಿ ಪ್ಲಾಸೆಂಟಾ ಇಲ್ಲ. ಯಾಕಂತಂದರೆ ಎಗ್ಗಿದೆ, ಅದ್ರ ಸುತ್ತ ಎಗ್ ಕವರ್ ಮಾಡ್ಕೊಬಿಟ್ಟಿದೆ. ಡೈರೆಕ್ಟ್ ಕನೆಕ್ಷನ್ ಇಲ್ಲ ನೀವು ಇಂಡಿವಿಜುವಲ್ಸ್ಗೆ, ಬಟ್ ಪ್ರೊಟೆಕ್ಷನ್ ಅಷ್ಟೇ ಇದೆ. ಇಲ್ಲಿ ಪೆರೆಂಟಲ್ ಕೇರ್ ಇದೆ, ಆಯಿತಾ. ಸೊ ನೀವು ಇಂಡಿವಿಜುವಲ್ಸ್ ಏನಾಗಿದೆ ಅಂತಂದರೆ ಎಗ್ ಒಳಗಡೆ ಇದೆ. ಆ ಫರ್ಟಿಲೈಸ್ಡ್ ಎಗ್ಗಿಲ್ಲಿದೆ ಅಂದರೆ ಮದರ್ಸ್ ಬಾಡಿ ಒಳಗಡೆ ಇದೆ. ದೆರ್ ಇಸ್ ನೋ ಪ್ಲಾಸೆಂಟಲ್ ಕನೆಕ್ಷನ್ ಮಾತ್ರ ಇಲ್ಲ ವಿತ್ ದಿ ಮದರ್ ಆ್ಯಂಡ್ ಜನರಲಿ ರಿಸೀವ್ ದೇರ್ ನರಿಶ್ಮೆಂಟ್ ಫ್ರಮ್ ಯೋಕ್ ಸ್ಯಾಕ್. ಅದು ನರಿಶ್ಮೆಂಟ್ನ ಎಲ್ಲಿಂದ ಪಡ್ಕೊಳ್ಳೋದಾಗಿದ್ರೆ ಅಂತಂದರೆ ಪ್ರೆಸೆನ್ಸ್ ಆಫ್ ಅ ಯೋಕ್ ಸ್ಯಾಕ್. ಯೋಕ್ ಅಂತಂದರೆ ನಾನು ಹೇಳಿದ್ದೆ, ಈಗ ಎಗ್ಗನ್ನ ತಗೊಂಡ್ರೆ ಯೋಕ್, ಆ ವೈಟ್ ಪೋರ್ಷನ್ ಇದೆ ಸುತ್ತ ನೋಡಿರ್ಬೇಕು ನೀವು, ಆಯಿತಾ. ಸಾರಿ, ಯೆಲ್ಲೋ ಪೋರ್ಷನ್ನು, ಆ ಸೆಂಟ್ರಲ್ ಯೆಲ್ಲೋ ಪೋರ್ಷನ್ ಇದೆಯಾ, ಅದನ್ನೇನಂತ ಕರಿತೀವಿ ನಾವು, ಯೋಕ್ ಅಂತ ಕರಿತೀವಿ. ಇಟ್ ಇಸ್ ಅ ನ್ಯೂಟ್ರಿಟಿವ್ ಫುಡ್. ಸೊ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆರ್ ವಿಚ್ ನರಿಶಸ್ ದಿ ಡೆವಲಪಿಂಗ್ ಎಂಬ್ರಿಯೋ. ಆ ಎಂಬ್ರಿಯೋ ನರಿಶ್ ಮಾಡಲಿಕ್ಕೆ ಇರುವಂಥ ಫುಡ್ಡನ್ನು ಏನಂತ ಕರಿತೀವಿ, ಯೋಕ್. ಇಟ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದಿ ಎಗ್. ಆ ಎಗ್ ಒಳಗಡೆ ಇರುವಂಥ ಯೋಕನ್ನು ಸೊ ಯುಟಿಲೈಸ್ ಮಾಡ್ಕೊಂಡು ಏನು ಮಾಡುತ್ತೆ, ನೀವು ಇಂಡಿವಿಜುವಲ್ಸು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಯೋಕ್ ಸ್ಯಾಕ್ ಅಂತ ಕರೀತಾನೆ, ಆಯಿತಾ. ಇದೊಂದು ಕಾನ್ಸೆಪ್ಟ್ ನಿಮಗೆ. ದಟ್ ಈಸ್ ಓವೋ ವೈ ವಿ ಪ್ಯಾರಿಟಿ. ನೆಕ್ಸ್ಟ್ ಬಂದರೆ ಇದು ಇನ್ ಕೇಸ್ ಆಫ್ ಅನಿಮಲ್ಸ್ ಎಲ್ಲ ಆಯಿತು. ನೆಕ್ಸ್ಟ್ ಫಾರ್ಮೇಷನ್ ಆಫ್ ಫ್ರೂಟ್ ಆ್ಯಂಡ್ ಸೀಡ್ಸ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಇದೆ. ಸೊ ಫಾರ್ಮೇಷನ್ ಆಫ್ ಫ್ರೂಟ್ ಆ್ಯಂಡ್ ಸೀಡ್ಸ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಹೆಂಗೆ ಫ್ರೂಟು ಮತ್ತು ಸೀಡು ಡೆವಲಪ್ಮೆಂಟ್ ಆಗುತ್ತೆ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಅಂತ. ನಿಮಗೆ ಸ್ಟ್ರಕ್ಚರ್ ಆಫ್ ಫ್ಲವರ್ ಗೊತ್ತಿದೆ ಅಂತ ಅನ್ಕೋತೀನಿ. ಸ್ಟ್ರಕ್ಚರ್ ಆಫ್ ಫ್ಲವರ್ ಅಂತ ತಗೊಂಡ್ರೆ, ದಿಸ್ ಇಸ್ ಅ ಥಲಾಮಸ್, ದಿಸ್ ಇಸ್ ಅ ಸೆಪಲ್, ದಿಸ್ ಇಸ್ ಅ ಪೆಟಲ್, sepal, petal, this is a ovary, style, ಸ್ಟಿಗ್ಮಾ. ಗೊತ್ತಿದೆ ಅನ್ಕೋತೀನಿ. ಒಳಗಡೆ ಏನಿದೆ, ಓವ್ಯೂಲ್. ದಿಸ್ ಇಸ್ ಟೋಟಲಿ ಕಾಲ್ಡ್ ಆಸ್ ಅ ಗೈನೀಷಿಯಮ್. ಗೈನೀಷಿಯಮ್ ಅಂತ ಕರಿತೀವಿ. ಸೊ ಇದು ಸ್ಟಿಗ್ಮಾ, ದಿಸ್ ಇಸ್ ಸ್ಟೈಲ್, ದಿಸ್ ಈಸ್ ಓವರಿ. ಓವರಿ, ಸ್ಟೈಲ್, ಸ್ಟಿಗ್ಮಾ, ಗೈನೀಷಿಯಮ್ ಇದೆ, ಆಯಿತಾ. ಸೊ ಒಳಗಡೆ ಏನಿದೆ ಅಂತಂದರೆ ಓವರಿ, ಇನ್ಸೈಡ್ ದ ಓವರಿ ಪ್ರೆಸೆನ್ಸ್ ಆಫ್ ಅ ಓವ್ಯೂಲ್. ಪ್ರೆಸೆನ್ಸ್ ಆಫ್ ಅ ಓವ್ಯೂಲ್. ಓವ್ಯೂಲ್ ಈಸ್ ಅ ಫೀಮೇಲ್ ಗ್ಯಾಮೆಟೋಫೈಟ್. ಇದನ್ನೇನಂತ ಕರಿತೀವಿ, ಫೀಮೇಲ್ ಗ್ಯಾಮೆಟೋಫೈಟ್. ನಾನು ಹೇಳಿದ್ದೆ ಫಸ್ಟ್ ಇಯರ್ಲೆ ನಿಮಗೆ ಲೈಫ್ ಸೈಕಲ್ ಆಫ್ ಪ್ಲಾಂಟ್ಸಲ್ಲಿ ಮಾಡಬೇಕಾದ್ರೆ ಹೇಳಿದ್ದೆ.
ಗ್ಯಾಮೆಟ್ ಆಫ್ ಫೈಟ್ ಅಂತ ಕರಿತೀವಿ, ನಾಟ್ ಅ ಗ್ಯಾಮೆಟ್. ಓವ್ಯೂಲನ್ನು ನಾವು ಗ್ಯಾಮೆಟ್ ಅಂತ ಹೇಳಲ್ಲ. ಏನಕ್ಕೆ ಅಂದರೆ ದ ಗ್ಯಾಮೆಟ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದಿ ಓವ್ಯೂಲ್. ಓವ್ಯೂಲ್ ಒಳಗಡೆ ಗ್ಯಾಮೆಟ್ ಇದೆ. ಓವ್ಯೂಲ್ ಅಂದರೆ ಇದು ಗ್ಯಾಮೆಟ್ನ ಪ್ರೊಡಕ್ಷನ್ ಮಾಡುವಂಥ ಒಂದು ಆರ್ಗನ್ ಅಷ್ಟೇ. ಸೊ ಹಂಗಾಗಿ ಏನಂತ ಕರಿತೀವಿ ಇದನ್ನು ಫೀಮೇಲ್ ಗ್ಯಾಮೆಟ್ ಆಫ್ ಫೈಟ್, ಗ್ಯಾಮೆಟ್ ಪ್ರೊಡ್ಯೂಸಿಂಗ್ ಆರ್ಗನ್. ಫೈಟ ಮೀನ್ಸ್ ಪ್ಲಾಂಟ್ ಅಂತ ಅಥವಾ ಪ್ಲಾಂಟ್ ಆರ್ಗನ್ ಅಂತ. ಆಯಿತಾ? ಓವರಿ ಇದೆ, ಓವ್ಯೂಲ್ ಇದೆ, ಸ್ಟೈಲ್, ಸ್ಟಿಗ್ಮಾ ಇದೆ. ಟೋಟಲಿ ಕಾಲ್ ಇಟ್ ಆಸ್ ಅ ಗೈನಿಷಿಯಮ್. This is a female reproductive part, and a male reproductive part containing, that is anther and filament. Totally call it as ಏನಂತ ಕರಿತೀವಿ ಅದನ್ನು? Male reproductive part, that is andrecium. Andrecium ಅಂತ ಕರಿತೀವಿ. It containing anther and filament. Anther and filament ಎರಡು ಪೋರ್ಷನ್ ಇದೆ. ಇವಾಗ ಏನಪ್ಪ ಅಂತಂದರೆ ಫರ್ಟಿಲೈಸೇಷನ್ ಹೇಳಿದ್ದೆ ನಾನು. ಆಂಥರ್ದು ಮೇನ್ ಕೆಲಸ ಏನಪ್ಪ ಅಂತಂದರೆ ದ ಪ್ರೊಡ್ಯೂಸಸ್ ಪೋಲನ್ ಗ್ರೈನ್, ದಟ್ ಈಸ್ ಅ ಮೇಲ್ ಗ್ಯಾಮೆಟ್ಸ್. ಆ ಮೇಲ್ ಗ್ಯಾಮೆಟ್ಸನ್ನು ಎಲ್ಲಿಗೆ ರಿಲೀಸ್ ಮಾಡುತ್ತೆ? ಸೊ ಫೀಮೇಲ್ ಸೆಕ್ಸ್ ಆರ್ಗನ್ ಅತಿಬಿಟ್ಟ ಗೈನಿಷಿಯಮ್. ಈ ಗೈನಿಷಿಯಮನ್ನು ಸ್ಟಿಗ್ಮಾ ಮೇಲೆ ಫಾಲೋಅಪ್ ಮಾಡುತ್ತೆ. ಇಲ್ಲಿರುವಂಥ ಆಂಥರ್ನ ಇದ್ರ ಮೇಲೆ ಫಾಲೋಅಪ್ ಮಾಡುತ್ತೆ. ನೆಕ್ಸ್ಟ್ ಏನಾಗುತ್ತೆ? ಮೇಲ್ ಗ್ಯಾಮೆಟು ಓವ್ಯೂಲ್ನ ರೀಚ್ ಆಗುತ್ತೆ. ಇಲ್ಲಿ ಫರ್ಟಿಲೈಸೇಷನ್ ಆಗುವಂಥದ್ದು. ದ ಫರ್ಟಿಲೈಸೇಷನ್ ಪ್ರಾಡಕ್ಟ್ ಈಸ್ ನೋನ್ ಆ್ಯಸ್ ಏನಾಗುತ್ತೆ ಅಂದರೆ ಫಾರ್ಮೇಷನ್ ಆಫ್ ಅ ಸೀಡ್. ಅರ್ಥ ಆಯಿತಾ? ಇದು ನಿಮಗೆ ನೆಕ್ಸ್ಟ್ ಚಾಪ್ಟರ್ ಇದೆ, ಅಲ್ಲಿ ಡೀಟೇಲಾಗಿ ಓದೋಣ. ಸದ್ಯಕ್ಕೆ ಸಿಂಪಲಾಗಿ ಇರಲಿ ನಿಮಗೆ. ಆಯಿತಾ? ಸೊ ಇಲ್ಲಿ ಪೋಲನ್ ಗ್ರೈನ್ಸ್ ಇದೆ, ಮೇಲ್ ಗ್ಯಾಮೆಟ್ಸು ಸ್ಟಿಗ್ಮಾ ಮೇಲೆ ಫಾಲೋಅಪ್ ಆಗುತ್ತೆ. ನೆಕ್ಸ್ಟು ಆ ಪೋಲನ್ ಗ್ರೈನ್ಸ್ ಏನಾಗ್ತಾ ಇದೆ? ಸ್ಟೈಲ್ ಮುಖಾಂತರ ಹೋಗಿ ಫೈನಲಾಗಿ ಎಲ್ಲಿಗೆ ರೀಚ್ ಆಗುತ್ತೆ ಅಂದರೆ ದಟ್ ಈಸ್ ಅ ಓವ್ಯೂಲ್. ಇಟ್ ರೀಚಸ್ ದಿ ಓವ್ಯೂಲ್ ಆ್ಯಂಡ್ ಫರ್ಟಿಲೈಸ್ಡ್ ವಿತ್ ಎಗ್. ಎಗ್ ಜೊತೆ ಏನಾಗುತ್ತೆ? ಇಲ್ಲಿ ಫರ್ಟಿಲೈಸ್ ಆಗುತ್ತೆ. ದ ಫರ್ಟಿಲೈಸೇಷನ್ ಪ್ರಾಡಕ್ಟ್ ಈಸ್ ನೋನ್ ಆಸ್ ಸೀಡ್. ಆಯಿತಾ? ಇದೇನಾಗುತ್ತೆ? ಸೀಡ್ ಆಗುತ್ತೆ. ನೆಕ್ಸ್ಟ್ ಈ ಓವರಿ ಪೋರ್ಷನ್ ಇದೆಯಲ್ಲ, ದ ಓವರಿ ಪೋರ್ಷನ್ ಕ್ಯಾನ್ ಡೆವಲಪ್ಡ್ ಇಂಟು ಫ್ರೂಟ್. ಅದೇನಾಗುತ್ತೆ ಅಂದರೆ ಫ್ರೂಟ್ ಆಗುತ್ತೆ. ಅಲ್ಲಿಗೆ ಸೀಡ್ ಆಯಿತು. ಸೀಡ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಏನಪ್ಪ ಅಂದರೆ ಈ ಓವರಿ ಫ್ರೂಟ್ ಆಗುತ್ತೆ. ಆ್ಯಂಡ್ ಆಲ್ ದಿ ಫ್ಲೋರಲ್ ಪಾರ್ಟ್ಸ್, ಇನ್ ರಿಮೈನಿಂಗ್ ಫ್ಲೋರಲ್ ಪಾರ್ಟ್ಸ್ ಏನಿದೆಯೋ ಅದಷ್ಟು ಫ್ಲೋರಲ್ ಪಾರ್ಟ್ಸು ಕೂಡ ಏನಾಗುತ್ತೆ? ವಿದರ್ ಆಫ್, ಅದೆಲ್ಲ ಬಿದ್ದೋಗ್ಬಿಡುತ್ತೆ, ಫಾಲೋಅಪ್ ಆಗುತ್ತೆ. ಆಯಿತಾ? ದ ಫೈನಲ್ ಪ್ರಾಡಕ್ಟ್ ಈಸ್ ಫ್ರೂಟ್. ಅಲ್ಲಿಗೆ ನಮಗೆ ಫ್ರೂಟ್ ಒಳಗಡೆ ಏನಿದೆ ಅಂದರೆ ಸೀಡ್ ಇದೆ. ಸೀಡ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕಂಟಿನ್ಯೂಟಿ ಆಫ್ ನೆಕ್ಸ್ಟ್ ಜನ್ರೇಷನ್. ನೆಕ್ಸ್ಟ್ ಜನ್ರೇಷನ್ ಏನು ಮಾಡುತ್ತೆ? ಅದು ಕಂಟಿನ್ಯೂಟಿ ಮಾಡ್ತಾ ಹೋಗುತ್ತೆ. ಆಯಿತಾ? ಇಲ್ಲಿ ಫಾರ್ಮೇಷನ್ ಆಫ್ ಫ್ರೂಟ್ ಆ್ಯಂಡ್ ಸೀಡ್ಸ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಈ ಥರ ಆಗುತ್ತೆ. ನಿಮಗೆ ಇಲ್ಲಿ ಪ್ಲಾಸೆಂಟೇಷನ್ ಹೇಳಿದೆ, ನಾನು ಜ್ಞಾಪಕ ಇರಬೇಕು ಫಸ್ಟ್ PUCನಲ್ಲಿ ನಿಮಗೆ. ಮಾರ್ಜಿನಲ್ ಪ್ಲಾಸೆಂಟೇಷನ್, ಆಕ್ಸೆಲ್ ಪ್ಲಾಸೆಂಟೇಷನ್, ಪರೈಟಲ್, ಫ್ರೀ ಸೆಂಟ್ರಲ್, ಬೇಸಲ್ ಪ್ಲಾಸೆಂಟೇಷನ್ ಅಂತ. ಆಯಿತಾ? ಪ್ಲಾಸೆಂಟೇಷನ್ ಅಂತ ಅಂದರೆ ಅಲ್ಲಿ ಪ್ಲಾಸೆಂಟಾ ಇದೆ. ಎಲ್ಲಿದೆ ಪ್ಲಾಸೆಂಟಾ ಅಂತ ಅಂದರೆ ಪ್ರೆಸೆನ್ಸ್ ಆಫ್ ಇನ್ಸೈಡ್ ದಿ ಓವರಿ ವಾಲ್. ಆ ಓವರಿ ವಾಲನ್ನು ಇನ್ನರ್ ಲೈನಿಂಗಲ್ಲಿ ಏನಿದೆ ಅಂದರೆ ಪ್ಲಾಸೆಂಟಾ ಇದೆ. ಆಯಿತಾ? ಆ ಪ್ಲಾಸೆಂಟಾ ಇದೆ. ಇಟ್ ಇಸ್ ಅ ಫ್ಲೆಶಿ ಪೋರ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದು ಟೊಮ್ಯಾಟೊ ಅಂದ್ಕೊಳ್ಳಿ. ಟೊಮ್ಯಾಟೊ ಪ್ಲಾಂಟ್, ಟೊಮ್ಯಾಟೊ ಫ್ರೂಟ್ ಇದು, ಅದನ್ನು ನಾವು ಕಟ್ ಮಾಡಿ ನೋಡ್ತಾ ಇದ್ದೀವಿ. ಇದೇನಪ್ಪ ಒಳಗಡೆ ಏನು ಫ್ಲೆಶಿ ಪೋರ್ಷನ್ ಇದೆಯೋ ಅದನ್ನೇನಂತ ಕರಿತೀವಿ ನಾವು? ಪೆರಿಕಾರ್ಪ್. ಪೆರಿಕಾರ್ಪ್ ಅಂದ್ರೆ ಒಂದೇನು ಅಥವಾ ಫ್ರೂಟ್ ವಾಲ್, ಅದನ್ನೇನಂತ ಕರಿತೀವಿ? ಫ್ರೂಟ್ ವಾಲ್. ಪೆರಿಕಾರ್ಪ್ ಈಸ್ ಅದರ್ವೈಸ್ ಕಾಲ್ಡ್ ಇಟ್ ಆಸ್ ಫ್ರೂಟ್ ವಾಲ್ ಅಂತ ಕರಿತೀವಿ. ಯಾವುದು ಫ್ರೂಟ್ ವಾಲ್ನ ಡೆವಲಪ್ಮೆಂಟ್ ಮಾಡಿರೋದು ಅಂತಂದರೆ ದಟ್ ಈಸ್ ಅ ಓವರಿ. ಓವರಿ ಕ್ಯಾನ್ ಡೆವಲಪ್ಡ್ ಇಂಟು ಫ್ರೂಟ್ ವಾಲ್, ದಟ್ ಈಸ್ ಅ ಪೆರಿಕಾರ್ಪ್. ಆ ಓವಿಲ್ಸ್ ಇದೆಯಲ್ಲ ಒಳಗಡೆ, ಅದೆಲ್ಲ ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದರೆ ಇದು ಸೀಡ್ಸ್ ಆಗುತ್ತೆ. ನೆಕ್ಸ್ಟ್ ಅದರೊಳಗಡೆ ಇರುವಂಥದ್ದೆಲ್ಲ ಸೀಡ್ಸ್ ಏನಪ್ಪ ಅಂತಂದರೆ ದಟ್ ಈಸ್ ಫಾರ್ಮ್ಡ್ ಫ್ರಮ್ ಓವಿಲ್. ಆ ಓವಿಲ್ ಏನು ಮಾಡುತ್ತೆ ಅಂದರೆ ಸೀಡನ್ನು ಪ್ರೊಡಕ್ಷನ್ ಮಾಡುತ್ತೆ. ಈ ಸೀಡ್ಗೂ ಮತ್ತು ಫ್ರೂಟ್ ವಾಲ್ಗೂ ಇರುವಂಥ ಕನೆಕ್ಷನ್ನ ನಾವೇನಂತ ಕರಿತೀವಿ ಅಂತ ಅಂದರೆ ದಟ್ ಈಸ್ ಅ ಪ್ಲಾಸೆಂಟೇಷನ್. ಅದನ್ನು ನಾವೇನಂತ ಕರಿತೀವಿ? ಪ್ಲಾಸೆಂಟೇಷನ್. ಆ ಪ್ಲಾಸೆಂಟಾ ಇರೋದ್ರಿಂದ ಏನು ಮಾಡುತ್ತೆ? ಸೀಡ್ಸನ್ನು ಫ್ರೂಟ್ ಒಳಗಡೆ ಕನೆಕ್ಟ್ ಮಾಡಿ ಇಟ್ಕೊಂಡಿದೆ. ಆಯಿತಾ? ದಟ್ ಈಸ್ ಅ ಫಾರ್ಮೇಷನ್ ಆಫ್ ಫ್ರೂಟ್ ಆ್ಯಂಡ್ ಸೀಡ್ಸ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್. ಆಯಿತಾ? ಇಷ್ಟು ಸ್ವಲ್ಪ ಬ್ರೀಫ್ ನಿಮ್ಗೆ ಕೊಟ್ಟಿದ್ದಾನೆ ಅಷ್ಟೇ. ನೆಕ್ಸ್ಟು ಈ ಒಂದೊಂದು ಪ್ರೋಸೆಸ್ಸು ಕಂಟಿನ್ಯೂಟಿಯಾಗಿ ಸೆಕೆಂಡ್ ಚಾಪ್ಟರ್ಲ್ಲಿ ಓದ್ತೀರ, ಡೀಟೇಲಾಗಿದೆ, ಅಲ್ಲಿ ಡೀಟೇಲಾಗಿ ನೋಡೋಣ. ಸದ್ಯಕ್ಕೆ ನಿಮಗೆ ಇಷ್ಟು ಗೊತ್ತಿರಲಿ. ಆಯಿತಾ? ಇದ್ರ ಜೊತೆಗೆ ನಿಮ್ಗೆ ಇಲ್ಲಿ ಮೇಜರಾಗಿ ಲಾಸ್ಟಲ್ಲಿ ಒಂದು ಕಾನ್ಸೆಪ್ಟ್ ಹೇಳಬೇಕು. ಅಲ್ಲಿ ನಿಮಗೆ ಸ್ಟ್ರೊಬೈಲಾಂಥಸ್ ಕುಂತಿಯಾನ 1 ಮಾರ್ಕ್ಸ್ ಕೇಳ್ತಾನೆ ನಿಮಗೆ ಇದನ್ನು. ಸ್ಟ್ರೊಬೈಲಾಂಥಸ್ ಇದಂತೂ ನೀವು ಜ್ಞಾಪಕ ಇಟ್ಕೊಳ್ಳೇಬೇಕು. ಸ್ಟ್ರೊಬೈಲಾಂಥಸ್ ಕುಂತಿಯಾನ ನಾವು ಟ್ರಿಪ್ಗೆ ಹೋಗಿದಾಗ ನೋಡಿದ್ವಿ, ಜ್ಞಾಪಕ ಇದೆಯಾ? ಮ್ಯೂಸಿಯಮಲ್ಲಿ ಸ್ಟ್ರೊಬೈಲಾಂಥಸ್ ಕುಂತಿಯಾನ ಹರ್ಬೇರಿಯಂ ಮಾಡಿಟ್ಟಿದ್ರಲ್ಲಿ ಸ್ಟ್ರೊಬೈಲಾಂಥಸ್ ಕುಂತಿಯಾನ ನೋಡ್ಕೊಳ್ಳಿ ಅಂತಂದೆ. ಕೆಲವ್ರು ನೋಡಿರ್ತೀರ, ಕೆಲವ್ರು ಮರ್ತುಬಿಟ್ಟಿರ್ತೀರ. ಇರಲಿ. ಸ್ಟ್ರೊಬೈಲಾಂಥಸ್ ಕುಂತಿಯಾನ ವಾನ್ಸ್ ಫ್ಲವರ್ ಇನ್ 12 years. 12 years. ಇದು ಒಂದ್ಸಲ ಫ್ಲವರ್ ಬಿಡೋಕೆ ಏನಪ್ಪ ಅಂದರೆ 12 ವರ್ಷ ತಗೊಳುತ್ತಂತೆ. ಆಯಿತಾ? ವಾನ್ಸ್ ಫ್ಲವರ್ ಇನ್ 12 years. 12 ವರ್ಷಕ್ಕೆ ಒಂದ್ಸಲ ಫ್ಲವರ್ ಬಿಡುತ್ತೆ. ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು. ಎಲ್ಲ ಪ್ಲ್ಯಾಂಟ್ಸು ಎಲ್ಲ ಸೀಸನಲ್ಲೂ ಫ್ಲವರ್ ಬಿಡಲ್ಲ, ಹೌದಲ್ಲ? ಸೀಸನ್ಗೆ ತಕ್ಕಂಗೆ ಏನಪ್ಪ ಅಂದರೆ ಫ್ಲವರ್ ಬಿಡ್ತಾವೆ. ಫಾರ್ ಎಕ್ಸಾಂಪಲ್ ಮ್ಯಾಂಗೋ ಇದೆ ನಿಮಗೆ. ಮ್ಯಾಂಗೋ ತೊಗೊಂಡ್ರೆ ಎಲ್ಲಿ ವಾನ್ಸ್, ಹೌದಲ್ಲ?
ಮ್ಯಾಂಗೋ ಇಯರ್ಲಿ ಒಂದ್ಸಲ ಫ್ಲವರ್ ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಬ್ಯಾಂಬೂ ಇದೆ, ಬ್ಯಾಂಬೂ ಬಿದ್ರು ನೋಡಿರ್ಬೇಕು ನೀವು. ಬ್ಯಾಂಬೂ ಫ್ಲವರ್ ಅಂತ ನೋಡಿದ್ದೀರಾ? ಬ್ಯಾಂಬೂ ಫ್ಲವರ್ ಬಿಟ್ಟಿದೆ ಅಂತ ಅಂದರೆ ಸೊ ದ ಪ್ಲ್ಯಾಂಟ್ ಕ್ಯಾನ್ ಡೈ ಆರ್ ಡೆಸ್ಟ್ರಾಯ್ ಅಂತ. ಸೊ ವಾನ್ಸ್ ಇನ್ ಲೈಫ್ ಟೈಮ್, ಅದರ ಲೈಫ್ ಟೈಮಲ್ಲಿ ಒಂದೇ ಒಂದು ಸಲ ಫ್ಲವರ್ ಬಿಡುತ್ತೆ. ಯಾವುದು? ಬ್ಯಾಂಬೂ ಫ್ಲವರ್ ವಾನ್ಸ್ ಇನ್ ದೇರ್ ಲೈಫ್ ಟೈಮ್, ಒಂದೇ ಒಂದು ಸಲ ಫ್ಲವರ್ ಬಿಡುತ್ತೆ. ಫ್ಲವರ್ ಬಿಟ್ಟ ಮೇಲೆ ಏನಾಗುತ್ತೆ, ಅದು ಫ್ರೂಟ್ ಆಗಿ ಸೀಡಾಗಿ ಡೆವಲಪ್ಮೆಂಟ್ ಆಗಿ ನೆಕ್ಸ್ಟ್ ಪ್ಲ್ಯಾಂಟು ಸೊ ಡ್ರೈ ಅಪ್ ಆಗಿ ವೆದರ್ ಆಫ್ ಆಗಿಬಿಡ್ತದೆ. ನೆಕ್ಸ್ಟ್ ಮ್ಯಾಂಗೋ ಅಂತ ತಗೊಂಡ್ರೆ ಇಲ್ಲಿ ವಾನ್ಸ್ ಬಿಡ್ಬೋದು, ಆಯಿತಾ. ಕೆಲವು ಟೊಮೆಟೊ ಪ್ಲ್ಯಾಂಟ್ ಇರ್ಬೋದು, ಸೊ ಅಥವಾ ಬ್ರಿಂಜಾಲ್, ಬದನೆಕಾಯಿ, ಟೊಮೆಟೊ ಇವೆಲ್ಲ ನೋಡಿರ್ತೀರ. ಸೊ ಅದೆಲ್ಲ ಸೊ ನಾವು ಒಂದು ಸಲ ಪ್ಲಾಂಟೇಷನ್ ಮಾಡಿದ್ದೀವಿ ಅಂತ ಅಂದ್ಕೊಂಡ್ರೆ ನಮಗೆ ಒಂದು ಮೋರ್ ನಂಬರ್ ಆಫ್ ಏನಪ್ಪ ಅಂದರೆ ಈಲ್ಡ್ ಸಿಗ್ತಾ ಇರುತ್ತೆ, ಆಯಿತಾ. ಇವತ್ತು ಒಂದು 4 ಫ್ಲವರ್ ಬಿಟ್ಟಿದೆ, ಒಂದೊಂದು ವಾರ ಬಿಟ್ಕೊಂಡು ಇನ್ನೊಂದು 4 ಫ್ಲವರ್ ಬಿಡುತ್ತೆ, ಆಯಿತಾ. ಸೊ ಅಲ್ಲಿ ಮೆನಿ ಟೈಮ್ಸ್ ಫ್ಲವರ್ ಬಿಡೋ ಪ್ಲಾಂಟ್ಸನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಕೆಲವು ಪ್ಲಾಂಟ್ಸ್ ನೋಡ್ಬೇಕು ನಿಮ್ಗೆ ಡೈಲಿ ಫ್ಲವರ್ ಸಿಗ್ತಾ ಇರುತ್ತೆ, ಎಸ್ಪೆಷಲಿ ಆರ್ನಮೆಂಟಲ್ ಫ್ಲವರ್ಸ್. ನಾವು ಆರ್ನಮೆಂಟಲ್ ಪರ್ಪಸ್ಗೆ ಏನು ಯೂಸ್ ಮಾಡ್ತೀವೋ ಅದು ಡೈಲಿ ಫ್ಲವರ್ಸನ್ನು ಬಿಡ್ತಾ ಇರುತ್ತೆ, ಆಯಿತಾ. ಬೇಸ್ಡ್ ಅಪ್ ಅಂದರೆ ಪ್ಲ್ಯಾಂಟ್ ಲೈಫ್ ಸೈಕಲ್ ಏನಿದೆ ಅದ್ರ ಮೇಲೆ ಡಿಪೆಂಡೆಂಟ್ ಆಗ್ತಾ ಹೋಗುತ್ತೆ. ಬಟ್ ನಿಮಗೆ ಸಿಲೆಬಸಲ್ಲಿ ಇದೆ ಸ್ಟೊಬೆಲಾಂಥಸ್ ಕುಂತಿಯಾನ once 12 years. ನಿಮಗೆ 1 ಮಾರ್ಕ್ಸ್ ಕೇಳ್ಬೋದು, ವಿಚ್ ಪ್ಲ್ಯಾಂಟ್ ಫ್ಲವರ್ಸ್ ಇನ್ 12 years ಅಂತ. ಸೊ ಅವಾಗೇನು ಬರೀಬೇಕು? ಸ್ಟೊಬೆಲಾಂಥಸ್ ಕುಂತಿಯಾನ. ಕಾಮನ್ ನೇಮ್ ಅದ್ರದ್ದು ಬಂದು ನಿಮಗೆ ದ ಕಾಮನ್ ನೇಮ್ ಈಸ್ ನೀಲಕುರಂಜಿ. ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಸೊ ಮೆನ್ಷನ್ ಮಾಡಿರೋ ಪ್ರಕಾರ ಇದು 2006 ಫ್ಲವರ್ ಬಿಟ್ಟಿದೆ ಅಂತ, ಆಯಿತಾ. ಸೊ ಸೆನ್ಸಸ್ ಪ್ರಕಾರ 2006 ಫ್ಲವರ್ ಬಿಟ್ಟಿದೆ. ಎಲ್ಲಿ ಎಸ್ಪೆಷಲಿ ಅಂತ ಅಂದರೆ ನೀಲಗಿರಿ ಹಿಲ್ಸಲ್ಲಿ ಏನಪ್ಪ ಅಂತಂದರೆ ಸೊ ಬ್ಲೂ ಸ್ಟ್ರೆಚ್ ಕಾಣಿಸ್ತಾ ಇರುತ್ತಂತೆ. ಅದು ಯಾವಾಗ ಫ್ಲವರ್ ಬಿಡುತ್ತೋ ಇಡೀ ಹಿಲ್ಸ್ ಎಲ್ಲ ಏನಪ್ಪ ಅಂದರೆ ನಮಗೆ ಅಂತ ಬ್ಲೂಯಿಶ್ ಪರ್ಪ್ಲಿಶ್ ಥರ ಕಾಣಿಸ್ತಾ ಇರುತ್ತಂತೆ. ಸೊ ವಿಚ್ ಇಂಡಿಕೇಟ್ಸ್ ಸೊ ಫ್ಲವರಿಂಗ್. ಅದೇನೇನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಫ್ಲವರ್ ಬಿಟ್ಟಿದೆ ಅನ್ನೋದನ್ನು ಇಂಡಿಕೇಟ್ ಮಾಡ್ತಾ ಹೋಗುತ್ತೆ, ಆಯಿತಾ. ಸೊ ಅದೊಂದು ಕಾನ್ಸೆಪ್ಟ್ ನಿಮಗೆ ಇದೊಂಚೂರು ಜ್ಞಾಪಕ ಇಟ್ಕೊಳ್ಳಿ, ಆಯಿತಾ. ಮತ್ತೆ ಬೇಕು ಒಂದು ಕ್ಲಾಸಲ್ಲಿ ನಾನು ಜ್ಞಾಪಿಸ್ಕೊಡ್ತೀನಿ, ಆಯಿತಾ. ಸ್ಟೊಬೆಲಾಂಥಸ್ ಕುಂತಿಯಾನ, ಕಾಮನ್ ನೇಮ್ ನೀಲಕುರಂಜಿ, ವಾನ್ಸ್ ಫ್ಲವರ್ ಇನ್ 12 years. ಸೊ ಎಲ್ಲಿದೆ ಅಂತಂದರೆ ನೀಲಗಿರಿ ಹಿಲ್ಸಲ್ಲಿ. ಸೊ ನಾವು ನೋಡ್ತೀವಿ ಆ ಸ್ಟ್ರೆಚ್ಚಲ್ಲಿ. ನೆಕ್ಸ್ಟ್ ಬಂದರೆ ಸೊ ಫಾರ್ ಎಕ್ಸಾಂಪಲ್ ಮ್ಯಾಂಗೋ ಅಂತ ತೊಗೊಂಡ್ರೆ ಇಯರ್ಲಿ ವಾನ್ಸ್ ಫ್ಲವರ್ ಬಿಡೋದು. ಬ್ಯಾಂಬು ತೊಗೊಂಡ್ರೆ ವಾನ್ಸ್ ಇನ್ ದರ್ ಲೈಫ್ ಟೈಮ್, ಆ ಲೈಫ್ ಟೈಮಲ್ಲಿ ಒಂದೇ ಸಲ ಫ್ಲವರ್ನ ಬಿಡುವಂತೆ, ಆಯಿತಾ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಅಂತ ಬಂದರೆ ನಿಮಗೆ ದಟ್ ಈಸ್, ಇದು ಆಲ್ಮೋಸ್ಟ್ ಅಲ್ಲಿ ಕೇಳಲ್ಲ ಬಟ್ ಗೊತ್ತಿರಲಿ, ಡಿಫ್ರೆನ್ಸಸ್ ಬಿಟ್ವೀನ್ ಎಸೆಕ್ಷುವಲ್ ಆ್ಯಂಡ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೆಕ್ಷುವಲ್ ಮತ್ತು ಎಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಇರುವಂಥ ಡಿಫ್ರೆನ್ಸಸ್ಸು. ಫಸ್ಟ್ ಒನ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಆ್ಯಂಡ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಈಗ ಬರೋಣ ಎರಡಕ್ಕೂ ಏನು ಡಿಫ್ರೆನ್ಸ್ ಅಂತ. ಇಷ್ಟೆಲ್ಲ ಓದಿದ್ದೀರಾ, ಈಗ ಡಿಫ್ರೆನ್ಸ್ ನೀವೇ ಹೇಳ್ಬಿಡ್ಬೋದು. ದ ಫಸ್ಟ್ ಪಾಯಿಂಟ್ ಈಸ್ ಇಟ್ ಈಸ್ ಆಲ್ವೇಸ್ ಯುನಿಪೇರೆಂಟಲ್ ರಿಪ್ರೊಡಕ್ಷನ್. ಯಾವುದು? ಎಸೆಕ್ಷುವಲ್ ರಿಪ್ರೊಡಕ್ಷನ್. ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಅಂದರೆ ಇಟ್ ಈಸ್ ಆಲ್ವೇಸ್ ಯೂನಿಪೇರೆಂಟಲ್. ಫಾರ್ ಎಕ್ಸಾಂಪಲ್ ಅಮೀಬಾ, ಯುಗ್ಲಿನಾ, ಪ್ಯಾರಾಮೀಷಿಯಮ್, ಬ್ಯಾಕ್ಟೀರಿಯಾ ಎಲ್ಲ ನೋಡಿದ್ದೀರಾ. ಸೊ ಒಂದು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಏನಾಗುತ್ತೆ ಅಂದರೆ ಸೊ ಕಟ್ ಆಗುತ್ತೆ. ದ ಆರ್ಗ್ಯಾನಿಸಮ್ಸ್ ಕ್ಯಾನ್ ಕಟ್ ಇಂಟು 2 equal halves. ಅಲ್ಲಿ ಕಟ್ ಆಗ್ತಾ ಇರೋದು ಎಷ್ಟು? ಓನ್ಲಿ 1 ಆರ್ಗ್ಯಾನಿಸಮ್. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಅ ಯೂನಿಪೇರೆಂಟಲ್ ರಿಪ್ರೊಡಕ್ಷನ್. ಪೇರೆಂಟ್ಸ್ ಒಬ್ಬರು ಇದ್ದಾರೆ ಅಂತ, ಸಿಂಗಲ್ ಪೇರೆಂಟ್. ಸೊ ಈ ಕಡೆ ಬಂದರೆ ಇಟ್ ಈಸ್ ಜನರಲಿ ಬೈ ಪೇರೆಂಟಲ್. ಇಲ್ಲಿ ಜನರಲಿ ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದಾನೆ, ಜನರಲಿ ಬೈ ಪೇರೆಂಟಲ್ ಎಕ್ಸೆಪ್ಟ್ ಸಮ್ ಆರ್ಗ್ಯಾನಿಸಮ್ಸ್. ಇದರಲ್ಲಿ ಕೆಲವು ಎಕ್ಸೆಪ್ಷನ್ಸ್ ಇದೆ ಅಂತ. ಎಕ್ಸೆಪ್ಟ್ ಸಮ್ ಆರ್ಗ್ಯಾನಿಸಮ್ಸ್ ಲೈಕ್ ಯಾವುದಪ್ಪ ಅಂದರೆ ಟೇಪ್ ವರ್ಮ್, ಲೀಚ್ ಆ್ಯಂಡ್ ಹೈಡ್ರಾ. ನಿಮಗೆ ಜ್ಞಾಪಕ ಇರಬೇಕು, ನಾನು ಫೈಲಮ್ ಮಾಡಬೇಕಾದ್ರೆ ಹೇಳಿದ್ದೆ ನಿಮಗೆ. ಟೇಪ್ ವರ್ಮ್, ಲೀಚ್ ಆ್ಯಂಡ್ ಹೈಡ್ರಾ, ಫಾರ್ ಎಕ್ಸಾಂಪಲ್ ಅರ್ತ್ ವರ್ಮ್, ಇದನ್ನೆಲ್ಲ ನಾವು ಏನಂತ ಕರಿತೀವಿ ಅಂದರೆ ಹರ್ಮಾಫ್ರೋಡೈಟ್ಸ್ ಅಂತ ಕರಿತೀವಿ. ಈ ಆರ್ಗ್ಯಾನಿಸಮ್ಸನ್ನು ಹರ್ಮಾಫ್ರೋಡೈಟ್ಸ್. ಯಾಕಂತಂದರೆ ಬೋತ್ ದಿ ಸೆಕ್ಸ್ ಆರ್ಗನ್ಸ್ ಆರ್ ಪ್ರೆಸೆಂಟ್ ಇನ್ ಅ ಸಿಂಗಲ್ ಇಂಡಿವಿಜುವಲ್. ಒಂದೇ ಇಂಡಿವಿಜುವಲ್ಲಿ ಎರಡೂ ಸೆಕ್ಸ್ ಆರ್ಗನ್ಸು ಪ್ರೆಸೆಂಟ್ ಇರೋದ್ರಿಂದ ಏನಂತ ಕರಿತೀವಿ ನಾವು? ಹರ್ಮಾಫ್ರೋಡೈಟ್ಸ್ ಅಂತ ಕರಿತೀವಿ. ಟೇಪ್ ವರ್ಮ್, ಲೀಚ್, ಹೈಡ್ರಾ, ಅರ್ತ್ ವರ್ಮ್ ಎಕ್ಸೆಟ್ರಾ. ಹೌದಲ್ಲ. ಸೊ ಇಲ್ಲಿ 2 ಪೇರೆಂಟ್ ಅಂತ ನಾವು ಹೇಳ್ಬಿಟ್ಟಿದ್ವಿ, ಅಥವಾ ಬೈ ಪೇರೆಂಟ್ ಅಂತ ಹೇಳ್ಬಿಡ್ತೀವಿ ಸೆಕ್ಷುವಲ್ ರಿಪ್ರೊಡಕ್ಷನ್. ಬಟ್ ಇಲ್ಲಿ ಪೇರೆಂಟ್ ಏನು? ಒಬ್ಬರೇನೆ. ಸೊ ಒಂದೇ ಆರ್ಗ್ಯಾನಿಸಮ್ಸಲ್ಲಿ ಎರಡೂ ಸೆಕ್ಸ್ ಆರ್ಗನ್ಸ್ ಇದೆ, ಎಗ್ಗನ್ನು ರಿಲೀಸ್ ಮಾಡುತ್ತೆ, ಸ್ಪರ್ಮನ್ನು ರಿಲೀಸ್ ಮಾಡುತ್ತೆ, ಫರ್ಟಿಲೈಸೇಷನ್ ವಿಲ್ ಅಕ್ಕರ್. ಅಲ್ಲಿಗೆ ಒಂದೇ ಆರ್ಗ್ಯಾನಿಸಮ್ ಏನು ಮಾಡ್ತಾ ಇದೆ ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನನ್ನು ಕ್ಯಾರಿಡ್ ಔಟ್ ಮಾಡ್ತಾ ಇದೆ. ಹಂಗಾಗಿ ಫ್ಯೂ ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ ಇಲ್ಲಿ, ಆಯಿತಾ. ನೆಕ್ಸ್ಟ್ ಬರೋಣ. ಸೆಕೆಂಡ್ ಪಾಯಿಂಟ್, ಗ್ಯಾಮೆಟ್ಸ್ ಆರ್ ನಾಟ್ ಫಾರ್ಮ್ಡ್. ಇಲ್ಲಿ ಯಾವುದೇ ಥರ ಗ್ಯಾಮೆಟ್ಸನ್ನು ನಾವು ನೋಡಲ್ಲ. ನೋಡಿದ್ದೀರಾ? ಅಮೀಬಾ, ಯುಗ್ಲಿನಾ, ಪ್ಯಾರಾಮೀಷಿಯಮ್, ಬ್ಯಾಕ್ಟೀರಿಯಾದಲ್ಲಿ ಯಾವುದೇ ರೀತಿ ಗ್ಯಾಮೆಟ್ ಫಾರ್ಮೇಷನ್ ಆಗಲ್ಲ. ಬಟ್ ಕಂಟಿನ್ಯೂಟಿ ಆಫ್ ರೇಸಸ್, ಜನ್ರೇಷನ್ ಏನು ಮಾಡುತ್ತೆ? ಕಂಟಿನ್ಯೂ ಮಾಡ್ತಾ ಹೋಗುತ್ತೆ ಥ್ರೂ ಎಸೆಕ್ಷುವಲ್ ರಿಪ್ರೊಡಕ್ಷನ್, ಆಯಿತಾ. ಹಂಗಾಗಿ ಗ್ಯಾಮೆಟ್ಸ್ ಇಲ್ಲಿ ಯಾವುದೂ ಕೂಡ ಪ್ರೊಡಕ್ಷನ್ ಆಗಲ್ಲ. ಸೊ ಅದೇ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಬಂದರೆ ದ ಗ್ಯಾಮೆಟ್ಸ್ ಆರ್ ಫಾರ್ಮ್ಡ್. ಇಲ್ಲೇನಾಗುತ್ತೆ? ಗ್ಯಾಮೆಟ್ಸು ಪ್ರೊಡಕ್ಷನ್ ಆಗುತ್ತೆ. ಪ್ರೊಡಕ್ಷನ್ ಆಫ್ ಗ್ಯಾಮೆಟ್ಸ್ ಅಥವಾ ಗ್ಯಾಮೆಟೋಜೆನೆಸಿಸ್ ವಿಲ್ ಅಕ್ಕರ್ ಅಂತ ಕರಿತೀವಿ. ನೆಕ್ಸ್ಟ್ ಬನ್ನಿ, ದರ್ ಇಸ್ ನೋ ಫ್ಯೂಷನ್ ಆಫ್ ಗ್ಯಾಮೆಟ್ಸ್.
ದೆರ್ ಇಸ್ ನೋ ಫ್ಯೂಷನ್ ಆಫ್ ಗ್ಯಾಮೆಟ್ಸ್. ಇಲ್ಲಿ ಗ್ಯಾಮೆಟೇ ಪ್ರೊಡಕ್ಷನ್ ಆಗಲ್ಲ ಅಂದರೆ ನೀವು ಫ್ಯೂಷನ್ ಬಗ್ಗೆ ನಾವು ಮಾತಾಡೋಂಗೇ ಇಲ್ಲ, ಆಯಿತಾ. ದೆರ್ ಇಸ್ ನೋ ಫ್ಯೂಷನ್ ಆಫ್ ಗ್ಯಾಮೆಟ್ಸ್. ಬಟ್ ಇಲ್ಲಿ ಬಂದರೆ ಫ್ಯೂಷನ್ ಆಫ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್. ಇಲ್ಲಿ ಮೇಲು ಮತ್ತು ಫೀಮೇಲ್ ಎರಡೂ ಗ್ಯಾಮೆಟ್ಸ್ ಕೂಡ ಏನಾಗುತ್ತೆ, ಇಲ್ಲಿ ಫ್ಯೂಷನ್ ಆಗ್ತಾ ಹೋಗುತ್ತೆ. ಝೈಗೋಟ್ ಆ್ಯಂಡ್ ಎಂಬ್ರಿಯೋ ಈಸ್ ಆಬ್ಸೆಂಟ್. ಝೈಗೋಟು ಮತ್ತು ಎಂಬ್ರಿಯೋ ಎರಡೂ ಕೂಡ ಏನಪ್ಪ ಅಂದರೆ ಇಲ್ಲಿ ಆಬ್ಸೆಂಟ್. ಇಲ್ಲಿ ಗ್ಯಾಮೆಟೇ ಇಲ್ಲ, ಗ್ಯಾಮೆಟ್ ಫ್ಯೂಷನು ಆಗ್ತಾಯಿಲ್ಲ ಅಂದಮೇಲೆ ದೆರ್ ಇಸ್ ನೋ ಫಾರ್ಮೇಷನ್ ಆಫ್ ಝೈಗೋಟ್, ದೆರ್ ಇಸ್ ನೋ ಕೇಸ್ ಆಫ್ ಎಂಬ್ರಿಯೋ. ಸೊ ಅದೇ ಇಲ್ಲಿ ಬಂದರೆ ಝೈಗೋಟ್ ಆ್ಯಂಡ್ ಎಂಬ್ರಿಯೋ ಇಸ್ ಪ್ರೆಸೆಂಟ್. ಇಲ್ಲಿ ಏನಾಗುತ್ತೆ ಅಂದರೆ ದ ಫ್ಯೂಷನ್ ಪ್ರಾಡಕ್ಟ್ ಇಸ್ ನೋನ್ ಆಸ್ ಝೈಗೋಟ್. ದ ಝೈಗೋಟ್ ಕ್ಯಾನ್ ಡೆವಲಪ್ ಇಂಟು ಎಂಬ್ರಿಯೋ. ಇಲ್ಲಿ ನೋಡ್ತೀವಿ ನಾವು ಇಟ್ ಶೋಸ್ ಓನ್ಲಿ ಮೈಟಾಟಿಕ್ ಡಿವಿಷನ್. ಹೌದಲ್ಲ, ಇಲ್ಲಿ ಏನಪ್ಪ ಅಂದರೆ ಓನ್ಲಿ ಬಾಡಿ ಡಿವಿಷನ್ ಏನು ನೋಡ್ತೀವೋ ಸೇಮ್ ಅದೇನೇ. ಇಲ್ಲಿ ಈಕ್ವಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಏನಾಗುತ್ತೆ, ಎರಡೂ ಡಾಟಾ ಸೆಲ್ಸ್ಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಮಿಯೋಸಿಸ್ ಅನ್ನೋ ವರ್ಡೇ ಇಲ್ಲ. ಸೊ ಹಂಗಾಗಿ ಇಟ್ ಶೋಸ್ ಓನ್ಲಿ ಮೈಟಾಟಿಕ್ ಸೆಲ್ ಡಿವಿಷನ್. ಈ ಮೈಟಾಟಿಕ್ ಡಿವಿಷನಿಂದ ನಮ್ಗೆ ಏನಾಗುತ್ತೆ ಅಂದರೆ ಅದು ರೇಸಸ್ಸನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಬಟ್ ಇಲ್ಲಿ ತಗೊಂಡ್ರೆ ನಮಗೆ ಬೋತ್ ಮೈಟಾಸಿಸ್ ಆ್ಯಂಡ್ ಮಿಯೋಸಿಸ್ ಎರಡೂ ಅಕರೆನ್ಸ್ ಆಗುತ್ತೆ. ಯಾವಾಗ ಮಿಯೋಸಿಸ್ ಆಗುತ್ತೆ ಅಂತ ಅಂದರೆ ಮಿಯೋಸಿಸ್ ಅಕ್ಕರ್ ವಾನ್ಸ್ ಡ್ಯೂರಿಂಗ್ ಗ್ಯಾಮೆಟೋಜೆನೆಸಿಸ್. ಈ ಗ್ಯಾಮೆಟೋಜೆನೆಸಿಸ್ ಆಗುವಾಗ ಏನಾಗುತ್ತೆ, ಮಿಯೋಸಿಸ್ ಆಗುತ್ತೆ. ಅದು ಹೆಂಗಾಗುತ್ತೆ ಅನ್ನೋದನ್ನು ನಿಮಗೆ ನಾನು ನೆಕ್ಸ್ಟ್ ಚಾಪ್ಟರ್ಲಿ ಹೇಳ್ಕೊಡ್ತೀನಿ, ಆಯಿತಾ. ಇಲ್ಲಿ ಸ್ಪರ್ಮಟೋಜೆನೆಸಿಸ್ ಮತ್ತು ಊಜೆನೆಸಿಸ್ ಎರಡೂ ಪ್ರೊಸೆಸ್ ಇದೆ ನಿಮಗೆ ಡೀಟೇಲ್ ಆಗಿ, ಅವಾಗ ನೋಡೋಣ, ಆಯಿತಾ. ಬಟ್ ದಟ್ ಮೀನ್ಸ್ ಮಿಯೋಸಿಸ್ ಫಸ್ಟ್ ಏನಾಗುತ್ತೆ ಅಂದರೆ ಇರುವಂಥ ಕ್ರೋಮೋಸೋಮ್ ನಾನು ಹೇಳಿದೆ 2n ಮತ್ತು n ಅಂತ ಡಿಪ್ಲಾಯ್ಡ್ ಕಂಡೀಷನ್ ಇದ್ದದೇನಾಗುತ್ತೆ, ಹ್ಯಾಪ್ಲಾಯ್ಡ್ ಕಂಡೀಷನ್ ಆಗಿ ಕನ್ವರ್ಷನ್ ಆಗುತ್ತೆ. ದಟ್ ಮೀನ್ಸ್ ಮಿಯೋಸಿಸ್ ಅಕ್ಕರ್ಸ್ ವಾನ್ಸ್ ಡ್ಯೂರಿಂಗ್ ಗ್ಯಾಮೆಟೋಜೆನೆಸಿಸ್ ಅಷ್ಟೇ. ಗ್ಯಾಮೆಟ್ ಫಾರ್ಮೇಷನ್ ಆಗ ಅಷ್ಟೇ ಇಲ್ಲಿ ನಾವು ಮಿಯೋಸಿಸ್ನ ನೋಡ್ತೀವಿ. ನೆಕ್ಸ್ಟ್ ಆಫ್ಟರ್ ಮಿಯೋಸಿಸ್ ಅಕ್ಕರೆನ್ಸ್ ಆಫ್ ಫರ್ಟಿಲೈಸೇಷನ್. ಮಿಯೋಸಿಸ್ ಆದಮೇಲೆ ಏನಾಗುತ್ತೆ, ಎರಡೂ ಏನಪ್ಪ ಅಂದರೆ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ ಫ್ಯೂಷನ್ ಆಗಿ ನಮಗೆ ಫರ್ಟಿಲೈಸೇಷನ್ ಆಗುತ್ತೆ. ಫರ್ಟಿಲೈಸೇಷನಿಂದ ನೀವು ಇಂಡಿವಿಜುವಲ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ನೆಕ್ಸ್ಟ್ ಮೈಟೋಸಿಸ್ ನೋಡ್ತೀವಿ ಇಲ್ಲಿ, ಆಯಿತಾ. ಹಂಗಾಗಿ ಇಲ್ಲಿ ಮಿಯೋಸಿಸ್ಸು ಮೈಟೋಸಿಸ್ ಎರಡೂ ನೋಡ್ತೀವಿ. ಬಟ್ ಎಸೆಕ್ಷುವಲ್ ಅಂತ ತಗೊಂಡ್ರೆ ಓನ್ಲಿ ಮೈಟೋಸಿಸ್ ವಿಲ್ ಅಕ್ಕರ್. ನೆಕ್ಸ್ಟು ಇಟ್ ಈಸ್ ಅ ರ್ಯಾಪಿಡ್ ಆ್ಯಂಡ್ ಸಿಂಪಲ್ ಪ್ರೋಸೆಸ್. ಯಾವುದು, ಎಸೆಕ್ಷುವಲ್ ರಿಪ್ರೊಡಕ್ಷನ್ನ ನಾವೇನಂತ ಕರಿತೀವಿ, ರ್ಯಾಪಿಡ್ ಆ್ಯಂಡ್ ಸಿಂಪಲ್ ಪ್ರೋಸೆಸ್. ಇದು ರ್ಯಾಪಿಡಾಗಿ ನಡೆಯುತ್ತೆ, ಜೊತೆಗೆ ತುಂಬ ಸಿಂಪಲಾಗಿ ನಡೆಯುವಂಥ ಪ್ರೋಸೆಸ್ಸು. ಬಟ್ ಇದನ್ನು ತಗೊಂಡ್ರೆ ಇಟ್ ಈಸ್ ಎಲಾಬರೇಟ್ ಆ್ಯಂಡ್ ಕಾಂಪ್ಲೆಕ್ಸ್ ಪ್ರೋಸೆಸ್. ನೋಡಿರ್ಬೇಕು ನೀವು. ಸೊ ಝೈಗೋಟ್ ಆಗಬೇಕು, ಝೈಗೋಟಿಂದ ಎಂಬ್ರಿಯೋ ಆಗಬೇಕು. ಸೊ ಅದನ್ನು ಜೆಸ್ಟೇಷನ್ ಪೀರಿಯಡ್ ತಗೋತೀವಿ. ನೆಕ್ಸ್ಟು ಆ ಒಂದೊಂದು ಆರ್ಗಾನಿಸಮ್ಸ್ಗೂ ಕೂಡ ಒಂದೊಂದು ಟೈಮ್ ಇದೆ, ಹೌದಲ್ಲ. ಸೊ ಹಂಗಾಗಿ ಇಟ್ ಈಸ್ ಎಲಾಬರೇಟ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಅದೇ ಎಸೆಕ್ಷುವಲ್ ಅಂತ ತಗೊಂಡ್ರೆ ರ್ಯಾಪಿಡ್, ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್, ವಿತಿನ್ ಅ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಏನಾಗುತ್ತೆ ಅಂತಂದರೆ ಒಂದು ಅಮೀಬಾ ಇದ್ದಿದ್ದು 3 ನಂಬರ್ ಆಗುತ್ತೆ, ಒಂದು ಬ್ಯಾಕ್ಟರ್ ಇದ್ದಿದ್ದು 100 ಬ್ಯಾಕ್ಟರ್ಗಳನ್ನ ಪ್ರೊಡಕ್ಷನ್ ಮಾಡ್ತಾ ಹೋಗುತ್ತೆ. ಹಂಗಾಗಿ ಇದನ್ನು ರ್ಯಾಪಿಡ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಬಟ್ ಇಟ್ ಈಸ್ ಅ ಎಲಾಬರೇಟ್ ಆ್ಯಂಡ್ ಕಾಂಪ್ಲೆಕ್ಸ್ ಪ್ರೋಸೆಸ್ ಅಂತ ಕರಿತೀವಿ. ಯಾವುದು, ದಟ್ ಈಸ್ ಅ ಸೆಕ್ಷುವಲ್ ರಿಪ್ರೊಡಕ್ಷನ್. ಇಟ್ ಇನ್ವಾಲ್ವ್ಸ್ ಸೊಮ್ಯಾಟಿಕ್ ಸೆಲ್ಸ್ ಆಫ್ ಪೇರೆಂಟನ್ನು ಬಾಡಿ, ಸೊಮ್ಯಾಟಿಕ್ ಅಂದರೆ ಬಾಡಿ ಸೆಲ್ಸ್ ಅಂತ. ಇಲ್ಲಿ ಪೇರೆಂಟಲ್ ಬಾಡಿ ಸೆಲ್ ಏನಾಗುತ್ತೆ, ಕಂಪ್ಲೀಟಾಗಿ ಡಿವಿಷನ್ ಆಗುತ್ತೆ. ಹಂಗಾಗಿ ಇನ್ವಾಲ್ವ್ಮೆಂಟ್ ಆಫ್ ಸೊಮ್ಯಾಟಿಕ್ ಸೆಲ್ಸ್ ಅಂತ ಕರಿತೀವಿ. ಬಟ್ ಇಲ್ಲಂಗಲ್ಲ, ಇಟ್ ಇನ್ವಾಲ್ವ್ಸ್ ಜರ್ಮ್ ಸೆಲ್ಸ್ ಆರ್ ರಿಪ್ರೊಡಕ್ಟಿವ್ ಸೆಲ್ಸ್ ಆಫ್ ಪೇರೆಂಟ್ಸನ್ನು 6 ಆರ್ಗನ್ಸಲ್ಲಿ ಇರುವಂಥ ಜರ್ಮ್ ಸೆಲ್ಸ್ ಏನಾಗುತ್ತೆ, ಅಂಡರ್ಗೋ ಮಿಯೋಟಿಕ್ ಡಿವಿಷನ್, ಇಟ್ ಪ್ರೊಡ್ಯೂಸಸ್ ಗ್ಯಾಮೆಟ್ಸ್. ಇಲ್ಲಿ ಜರ್ಮ್ ಸೆಲ್ಸ್ ಇನ್ವಾಲ್ವ್ ಆಗುತ್ತೆ, ಜೊತೆಗೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಗ್ಯಾಮೆಟ್ ಪ್ರೊಡಕ್ಷನ್ ಆಗಿ ಆಮೇಲೆ ಬಾಡಿ ಸೆಲ್ಸ್ ಫಾರ್ಮೇಷನ್ ಆಗುವಂಥದ್ದು. ಬಟ್ ಇಲ್ಲಿ ಡೈರೆಕ್ಟಾಗಿ ಬಾಡಿ ಸೆಲ್ಸ್ ಏನಪ್ಪ ಅಂತಂದರೆ ಪ್ರೋಸೆಸ್ಸಲ್ಲಿ ಇನ್ವಾಲ್ವ್ ಆಗುತ್ತೆ. ವೇರಿಯೇಷನ್ಸ್ ಆರ್ ಫ್ಯೂ. ಇಲ್ಲಿ ವೇರಿಯೇಷನ್ಸ್ ಅಂತ ತಗೊಂಡ್ರೆ ಮೋರ್ ನಂಬರ್ ಆಫ್ ವೇರಿಯೇಷನ್ಸ್. ನಾನು ಹೇಳಿದ್ದೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ತಗೊಂಡ್ರೆ ಸೊ ಎರಡೂ ಗ್ಯಾಮೆಟ್ಸು ಸೇರ್ತಾ ಇರೋದ್ರಿಂದ ನಾವು ವೇರಿಯೇಷನ್ ನೋಡ್ತೀವಿ. ದ ವೇರಿಯೇಷನ್ ಲೀಡ್ಸ್ ಟು ಎವಲ್ಯೂಷನ್. ಇದರಿಂದ ನಮಗೆ ನ್ಯೂ ಸ್ಪೀಷೀಸ್ ಏನಾಗುತ್ತೆ ಅಂದರೆ ಸೊ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಬಟ್ ಎಸೆಕ್ಷುವಲಿ ನಾವು ನೋಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ನಾನು ಹೇಳಿದ್ದೆ ನಮಗೆ ಇದನ್ನು. ಸೊ ಎಸೆಕ್ಷುವಲ್ ರಿಪ್ರೊಡಕ್ಷನಿಂದ ಬರುವಂಥ ಆರ್ಗಾನಿಸಮ್ಸ್ ನಾವು ಕ್ಲೋನ್ಸ್ ಅಂತ ಕರಿತೀವಿ, ಐಡೆಂಟಿಕಲ್ ಇಂಡಿವಿಜುವಲ್ಸ್, ಆಯಿತಾ. ಇಲ್ಲಿ ಐಡೆಂಟಿಟಿ ಇರೋದ್ರಿಂದ, ಐಡೆಂಟಿಕಲ್ ಇಂಡಿವಿಜುವಲ್ಸ್ ಆಗಿರೋದ್ರಿಂದ ಪೇರೆಂಟಲ್ ಕ್ಯಾರೆಕ್ಟರ್ ಏನಿದು ಸೊ ಡೈರೆಕ್ಟಾಗಿ ಸೊ ಇಲ್ಲಿ ಆಫ್ ಸ್ಪ್ರಿಂಗ್ಸಿಗೆ ಪ್ರೊಡಕ್ಷನ್ ಆಗ್ತಾ ಹೋಗುತ್ತೆ. ಹಂಗಾಗಿ ನಾವು ಇಲ್ಲಿ ವೇರಿಯೇಷನ್ಸನ್ನು ನೋಡೋಕ್ಕಾಗಲ್ಲ. ಸೊ ಇದ್ರೂ ಫೀವ್ ಇರ್ಬೋದೇನೋ ಅಷ್ಟೇ. ಬಟ್ ಇಲ್ಲಿ ಸೊ ದ ವೇರಿಯೇಷನ್ಸ್ ಆರ್ ಮೋರ್ ಲೀಡ್ಸ್ ಟು ಎವಲ್ಯೂಷನ್. ಇಲ್ಲಿಂದ ನಾವೇನು ನೋಡ್ತೀವಿ ಅಂದರೆ ಎವಲ್ಯೂಷನ್ನ ನೋಡ್ತೀವಿ, ಆಯಿತಾ. ಸೊ ಇದು ಒಂದು ಕಾನ್ಸೆಪ್ಟು. ಸೊ ನಿಮ್ಗೆ ಒಂದು ಬ್ರೀಫ್ ಇಂಟ್ರಡಕ್ಷನ್ ಇದು ನೋಡಿದ್ರೆ ನಿಮಗೆ ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೇನು, ಎಸೆಕ್ಷುವಲ್ ಅಂದ್ರೇನು ಎರಡೂ ಕೂಡ ಡೀಟೇಲಾಗಿ ಅರ್ಥ ಆಗುತ್ತೆ. ಇದನ್ನು ಇರಲಿ, ನಿಮಗೆ ಏನಾದರೂ ಕೇಳಿದ್ರೆ 5 ಮಾರ್ಕ್ಸ್ಗೆ ಇರಲಿ. ಸೊ ಇಲ್ಲ 2 ಮಾರ್ಕ್ಸ್ ಆರ್ 3 ಮಾರ್ಕ್ಸಿಗೆ ಕೇಳಿದ್ರು ಕೇಳ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಕಾನ್ಸೆಪ್ಟ್ ಅರ್ಥ ಆಗಿರಲಿ, ಆಯಿತಾ. ಅಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟಾಗಿ ಏನಪ್ಪ ಅಂತಂದರೆ ಸೊ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟು ಕವರ್ ಆಗಿದೆ ಅಂತ ಅನ್ಕೋತೀನಿ. ಹಂಗೂ ಏನಾದರೂ ಡೌಟ್ಸು ಇನ್ನೊಂದು ಇದ್ದರೆ ನೆಕ್ಸ್ಟ್ ಕ್ಲಾಸಸಲ್ಲಿ ಮಾಡುವಾಗ ಇನ್ನೊಂದ್ಸಲ ಡೀಟೇಲಾಗಿ ಮಾಡ್ಕೊಳ್ಳೋಣ, ಆಯಿತಾ. ಸದ್ಯಕ್ಕೆ ಇಷ್ಟನ್ನು ಓದಿ ಈ ಚಾಪ್ಟ್ರಲ್ಲಿ. ನಾನು ಆಲ್ಮೋಸ್ಟು ಕ್ವೆಶನ್ಸನ್ನು ಫಸ್ಟು ವೀಡಿಯೋ ಹಾಕಿದಾಗಲೇ ಕ್ವೆಶನ್ಸ್ ಹಾಕಿದ್ದೀನಿ ಟೆಸ್ಟಿಗೆ ಅಂದ್ಬಿಟ್ಟು, ಆಯಿತಾ. ಬೇಕು ಅಂದರೆ ಕ್ವೆಶನ್ಸನ್ನು ಇನ್ನೊಂದು ರಿಪಿಟೇಷನ್ ಮಾಡ್ಕೊಳ್ಳಿ. ಬಟ್ ನನಗೆ ಬರ್ದೇನು ಕಳಿಸ್ಬೇಡಿ, ನೀವು ಕೂತ್ಕೊಂಡು ಕ್ವೆಶನ್ಸ್ಗೆ ಆನ್ಸರ್ ಒಂದು ಸಲ ಕ್ಲಾರಿಫೈ ಮಾಡ್ಕೊಳ್ಳಿ. ಅಲ್ಲಿಗೆ ಚಾಪ್ಟರ್ ಕಂಪ್ಲೀಟೆಡ್ ಅಂತ ಅಂದ್ಕೊಳ್ಳಿ. ಈಗ ನೆಕ್ಸ್ಟ್ ಕ್ಲಾಸಿಂದ ನಾನೇನು ಮಾಡೋಣ ಅಂದರೆ ನೆಕ್ಸ್ಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ದಟ್ ಈಸ್ ಅ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸಲ್ಲಿ ರಿಪ್ರೊಡಕ್ಷನ್ ಯಾವ ಥರ ಇದೆ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಥ್ಯಾಂಕ್ಸ್.